ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸ್ಥಳೀಯ ಪ್ರಾಯೋಜಿತ ಕಾರ್ಯಕ್ರಮದಡಿಯಲ್ಲಿ ಶ್ರೀ ಆಂಜನೇಯ ಬ್ಯಾಂಡ್ ಸೆಟ್ ಮತ್ತು ಕಲಾಮೇಳ ಟ್ರಸ್ಟ್, ಛಲವಾದಿ ವಿರೂಪಾಕ್ಷಿ ತಂದೆ ಹಾಲಪ್ಪ ಉತ್ತಂಗಿ ಇವರ ಸಹಯೋಗದೊಂದಿಗೆ ದಿನಾಂಕ 5/8/2026 ಬುಧವಾರ ಸಂಜೆ 5:30ಕ್ಕೆ ಉತ್ತಂಗಿಯ ಸೋಗಿ ರಸ್ತೆಯಲ್ಲಿರುವ ಶ್ರೀ ಗುರು ಕರಿಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ದಿವ್ಯ ಸಾನ್ನಿಧ್ಯ ಹಾಗೂ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ಜಗದ್ಗುರು ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸೋಮಶಂಕರ ಮಹಾಸ್ವಾಮಿಗಳು ಹಾಗೂ ಶರಣೆ ವೀರಮ್ಮ ತಾಯಿ ಅವರು ವಹಿಸಿ ಆಶೀರ್ವದಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಹಿರಿಯ ಸಂಗೀತ ಶಿಕ್ಷಕರಾದ ಶ್ರೀ ಆಡಿನ ಗೋಣಿಬಸಪ್ಪ ಅವರು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಎಲ್ಲರ ಗಮನ ಸೆಳೆದರು. ಉತ್ತಂಗಿಯ ಶಿಕ್ಷಕರಾದ ಸೋಮೇನಹಳ್ಳಿ ನಾಗರಾಜ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಅಧ್ಯಕ್ಷೀಯ ನುಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕ ಒಕ್ಕೂಟ ಅಡಗಲಿ ತಾಲೂಕು ಅಧ್ಯಕ್ಷರಾದ ಶ್ರೀ ಎಂ ಬನ್ನಪ್ಪ ಅವರು ಮಾತನಾಡಿ, ನಮ್ಮ ಉತ್ತಂಗಿ ಗ್ರಾಮದ ಛಲವಾದಿ ವಿರೂಪಾಕ್ಷಿ ತಂದೆ ಹಾಲಪ್ಪ ಉತ್ತಂಗಿ ಇವರಿಂದ ಆಯೋಜಿತಗೊಂಡ ಈ ಕಾರ್ಯಕ್ರಮವು ಗ್ರಾಮಕ್ಕೆ ಒಂದು ಅದ್ಭುತ ಸಾಂಸ್ಕೃತಿಕ ಕೊಡುಗೆಯಾಗಿದೆ. ಇದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಉತ್ತಂಗಿ ಗ್ರಾಮದಲ್ಲಿ ಅಪಾರ ಸಂಖ್ಯೆಯ ಕಲಾವಿದರಿದ್ದು ಅವರಿಗೆ ವೇದಿಕೆ ಕಲ್ಪಿಸಿಕೊಟ್ಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೃತ್ಪೂರ್ವಕ ವಂದನೆಗಳು. ಇಲಾಖೆಯು ಇಂತಹ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮಕ್ಕೆ ನೀಡಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಸಂಗೀತ, ರಂಗಭೂಮಿ ಸೇವೆ ಹಾಗೂ ಹಿರಿಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಹಾರ್ಮೋನಿಯಂ ವಾದಕರಾದ ಶ್ರೀ ಸಿ ಕೊಟ್ರಗೌಡ ಹಾಗೂ ತಬಲಾ ವಾದಕರಾದ ಶ್ರೀ ಪ್ರಶಾಂತ್ ಕೋಗಳಿ ಅವರು ಸಾಥ್ ನೀಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಛಲವಾದಿ ವಿರೂಪಾಕ್ಷಿ ತಂದೆ ಹಾಲಪ್ಪ ಅವರ ಕಲಾ ಸೇವೆ ಹಾಗೂ ಅವರ ಪ್ರೇರಣೆದಾಯಕ ಪಯಣ ನಿಜಕ್ಕೂ ಶ್ಲಾಘನೀಯ. ಸನಾದಿ ವಾದ್ಯದಂತಹ ಪಾರಂಪರಿಕ ಕಲಾ ಪ್ರಕಾರವನ್ನ ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡು ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಅವರ ಕೊಡುಗೆ ಅಪಾರ. ಆಂಜನೇಯ ಬ್ಯಾಂಡ್ ಸೆಟ್ ಹಾಗೂ ಕಲಾಮೇಳ ಟ್ರಸ್ಟ್ ಮೂಲಕ ಅನೇಕ ಸ್ಥಳೀಯ ಕಲಾವಿದರನ್ನು ಒಂದೆಡೆ ಸೇರಿಸಿ ಅವರಿಗೆ ವೇದಿಕೆ ಕಲ್ಪಿಸಿಕೊಟ್ಟಿರುವುದು ಕಲಾಕ್ಷೇತ್ರಕ್ಕೆ ಅವರು ನೀಡಿದ ದೊಡ್ಡ ಕೊಡುಗೆ ಇದೆ. ದಾವಣಗೆರೆ ಹಾಗೂ ವಿಜಯನಗರ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಕಲಾವಿದರಿಗೆ ನಾಟಕ ತರಬೇತಿ ನೀಡಿ ಪ್ರದರ್ಶನ ಮಾಡಿಸಿದ ಉತ್ತಂಗಿ ಗ್ರಾಮದ ದಲಿತ ಹಿರಿಯ ಮುಖ್ಯಸ್ಥರು ಹಾಗೂ ರಂಗಭೂಮಿ ಗುರುಗಳಾದ ಕುಂಬಾರ್ ಮಲ್ಲಪ್ಪ ಉತ್ತಂಗಿ ಅವರು ಭಾಗವಹಿಸಿ ಕಲಾವಿದರಿಗೆ ಸ್ಫೂರ್ತಿ ತುಂಬಿದರು. ಮುಖ್ಯ ಅತಿಥಿಗಳ ಸಂದೇಶ. ಶ್ರೀ ಶಿವಚಿಂಪಿಗರ ನಾಗರಾಜ್, STMC ಅಧ್ಯಕ್ಷರು, ನಮ್ಮ ಊರಿನಲ್ಲಿ ಪ್ರತಿಭಾವಂತ ಕಲಾವಿದರಿದ್ದಾರೆ. ನಾನು ಒಬ್ಬ ಕಲಾವಿದನಾಗಿ ಸಾಮಾಜಿಕ ನಾಟಕಗಳಲ್ಲಿ ಖಳನಾಯಕನಾಗಿ ಯಾವುದೇ ಪಾತ್ರವಿದ್ದರೂ ಅಭಿನಯಿಸಿ ಕಲಾ ಪ್ರೇಮಿಗಳನ್ನು ಪ್ರೀತಿಗಳಿಸಿದ್ದೇನೆ. ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉತ್ತಂಗಿಗೆ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವಂದನೆಗಳು ಎಂದರು. ಶ್ರೀ ಸಿ ನಾಗನಗೌಡ್ರು, ಮಾಜಿ APMC ಅಧ್ಯಕ್ಷರು, ನಮ್ಮ ಗ್ರಾಮದಲ್ಲಿ ಕಲಾವಿದರ ಸಂಖ್ಯೆ ಹೆಚ್ಚಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಉತ್ತಂಗಿಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡಬೇಕು. ಗ್ರಾಮದ ಹಿರಿಯ ಕಲಾವಿದರನ್ನು ಗುರುತಿಸಿ ಅವರಿಗೆ ಮಾಶಾಸನ ಹಾಗೂ ನಿವೇಶನ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ವಿನಂತಿಸಿದರು. ಭಾಗವಹಿಸಿದ ಪ್ರಮುಖರು ಹಾಗೂ ಕಲಾವಿದರು. ಕಾರ್ಯಕ್ರಮದಲ್ಲಿ ಶ್ರೀ SM ಪರಮೇಶ್ವರಯ್ಯ, ಕರಿಗಾರ್ ಕೊಟ್ರಪ್ಪ, ನಿವೃತ್ತ ಶಿಕ್ಷಕರಾದ ತಳವಾರ್ ಮಾರುತಿ, HM ಷಡಾಕ್ಷರಯ್ಯ, ಕೊಲ್ಲೂರು ವಿರೂಪಾಕ್ಷಪ್ಪ, ಕೆಂಚಪ್ಪ, ದೇವರಾಜ್, K ನಂದಿಹಳ್ಳಿ, ವೀರಣ್ಣ, KSM ಪರಮೇಶ್ವರಯ್ಯ, ರಂಗಭೂಮಿ ಕಲಾವಿದರಾದ ಬಡಿಗೇರ್ ಮಹೇಶ್, ಚನ್ವೀರಪ್ಪ ಅಲಬೂರು, ಛಲವಾದಿ ಕುಮಾರ್, ಹಿರಿಯ ಸಂಗೀತ ಗುರುಗಳಾದ ಜ್ಯೋತಿ ಬಸಣ್ಣ, ಸಿ ಗುರುವಪ್ಪ, ಜುಮ್ಮಣ್ಣಿ ಕೊಟ್ರೇಶ್, ಯಾತದ ಕೊಟ್ರೇಶ್, ಚಿಂಪಿಗರ ಕೊಟ್ರೇಶ್, ಎಂ ಬುಳ್ಳಪ್ಪ, ಬ್ಯಾಲಾಳ ಗಂಗಪ್ಪ ಹಾಗೂ ತೋಟಪ್ಪ ಅವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಶ್ರೀ ಗುರು ಕರಿಬಸವೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ನಾಗನಗೌಡ್ ಹಾಗೂ ಪತ್ರಕರ್ತ ಶ್ರೀ ಮಂಜುನಾಥ್ ಕೆ ಉತ್ತಂಗಿ,
ಸಂಗಮಯ್ಯ ಅವರು ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ಗ್ರಾಮದ ನೂರಾರು ಕಲಾಪ್ರೇಮಿಗಳು ಹಾಗೂ ಇತರ ಕಲಾವಿದರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ, ಪತ್ರಕರ್ತರು. ಇನ್ನೊಬ್ಬ ಕಲಾವಿದರಾಗಿರ್ತಕ್ಕಂಥ ಶ್ರೀ ಕೆ ಮಲ್ಲಪ್ಪ ಇವರು ಕೂಡ ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಕೈಗಾರ ಕೊಟ್ಟಪ್ಪ ಇವರು ಕಲಾವಿದರನ್ನ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅಭಿನಂದನೆಗಳು. ಹಾಗೆಯೇ ಇನ್ನೊಬ್ಬ ಕಲಾ ಸಾಥಿ ಶ್ರೀ ಪ್ರಶಾಂತ್ ಅವರನ್ನ ನಮ್ಮ ಸಂಸ್ಥೆಗೆ ಅವರಿಗೆ ಅಭಿನಂದನೆಗಳು. ಈ ಕಡೆ ಬರೋ ನಿಮಿಷ, ಈ ಕಡೆ ಬ್ರದರ್, ಈ ಕಡೆ ಹಾಗೆ ಸಿಕ್ಕಿಕೊಂಡು ಅವರನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ. ತಮ್ಮ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಬೇಕು. ಅದಕ್ಕೆ ಅವರಿಗೂ ಸಾಕಿ ಕಮಲ ಸಾಕಿ ಶ್ರೀ ಪ್ರಶಾಂತ್ ಸರ್ವಾಧಿ ಆಂಜನೇಯ ಸ್ವಾಮಿ ಮೇಳದ ಅಧ್ಯಕ್ಷರು ಇವರೇ ಸನ್ಮಾನವನ್ನು ಮಾಡೋದಕ್ಕೆ ಅಭಿನಂದನೆಗಳು. ನಾನು ಬಂದೆ ಈ ಕ್ಷೇತ್ರದ ಒಡೆಯರು, ಪೂಜ್ಯ ನಿಷ್ಠರು ಆದಂಥ ಶ್ರೀಮಾನ್ ನಿರಂಜನ ಜಗದ್ಗುರು ಶಂಕರ ಸ್ವಾಮಿಗಳ ಅನುಗಾವಣೆಯಲ್ಲಿ ಹೊರಮಟ್ಟು ಈ ಕ್ಷೇತ್ರದ ಮುಗಳಾಗಿರ್ತಕ್ಕಂಥ ಶ್ರೀ ಕರ್ಮಶುದ್ಧ ಇವರ ಧರ್ಮಕರ್ತರಾದಂಥ ವೀರಮ್ಮ ಶರಣಿಯರಿಗೂ ನಮಸ್ಕರಿಸಿ, ಶ್ರೀ ಜಗದ್ಗುರು ಶಂಕರ ಸ್ವಾಮಿಗಳ ಹರಸಂಜಾತರಾದ ಶ್ರೀ ನಿರಂಜನ ಪ್ರಣಾಮ ಸ್ವರೂಪಿ ಸೋಮಶಂಕರ ಮಹಾಸ್ವಾಮಿಗಳ ಅನುದಾನಗಳಲ್ಲಿ ಹೊಂದಿಸಿ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯನಗರ ಜಿಲ್ಲೆ ಇವರ ಯೋಜಿತ ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಶ್ರೀ ಆಂಜನೇಯ ಬ್ಯಾಂಕ್ ಮತ್ತು ಕಲಾವಿದರ ಟ್ರಸ್ಟ್ ಇವರ ಅರ್ಪಿಸುವ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಶ್ರೀ ವಿರೂಪಾಕ್ಷಿ ಇವರ ಒಂದು ನೇತೃತ್ವದಲ್ಲಿ ಈ ಕ್ಷೇತ್ರದ ಸಮಸ್ತ ಜನರ ಸಮ್ಮುಖದಲ್ಲಿ ನೆರವೇರಿಸುತ್ತಾರೆ. ಮತ್ತು ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಭಜನಾ ಸಂಘದವರಿಗೂ ಮತ್ತು ಗ್ರಾಮದ ಹಿರಿಯರಿಗೂ ಕಲಾಮೇಳ ಸಂಗೀತ ಕಲಾ ಮುಗಿಸ್ತಕ್ಕಂಥ ಪ್ರಶಾಂತಿಯವರಿಗೂ ಮಲ್ಲಪ್ಪ ಹಾಗೂ ಕೊಟ್ಟರುಗೌಡರು ಇವರೆಲ್ಲರಿಗೂ ನನ್ನ ಅನಂತ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ಜೀವನದ ಆಧಾರ ಕಾರ್ಯಕ್ರಮ. ಎಂತಹ ಕಷ್ಟ ಇದ್ದರೂ ಕೂಡ ಈ ಸುಗಮ ಸಂಗೀತದ ಹಿಂದೆ ಕೂಡ ರಾಜ ಮಹಾರಾಜರು ಕೂಡ ಮನಸ್ಸೋತು ಅವರಲ್ಲಿರ್ತಕ್ಕಂಥ ಕೆಲವೊಂದು ಕಷ್ಟಗಳು ಕೂಡ ಮತ್ತು ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಟ್ಟು ಅವ್ರ ಜೀವನ ಪ್ರಾಮಾಣಿಕ ಅಂತಹ ಒಂದು ಸುಗಮ ಸಂಗೀತಕ್ಕೆ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಹಾಕಿರುವುದು ಬಹಳ ನಮ್ಮ ಜೊತೆಗೆಯನ್ನು ನಾವು ಸಲ್ಲಿಸ್ತೀವಿ. ಧನ್ಯವಾದಗಳು. ಈಗ ಶ್ರೀ ನಾಗರಾಜ್ ಶಿಲ್ಪಿಗಳು ಶ್ರೀ ಗುರುಕೋಟೆ ಸರ್ಕಾರಿ ಮಾದರಿ ಶಾಲೆ ಉತ್ತರಗಿರಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಂತ ಹೇಳಿ ಕೇಳಿಕೊಳ್ಳಬಹುದು. ಈ ಒಂದು ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶರಣೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶರಣೆ ವೀರಮ್ಮ ತಾಯಿಯವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಂ ಪನ್ಯಪ್ಪ, ಕಲ್ಯಾಣ ಕರ್ನಾಟಕ ತಾಲೂಕಾ ಸಂಘದ ಅಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಆಚರಿಸತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರೇ ಮತ್ತು ಎಲ್ಲ ಉತ್ತಂಗಿಯ ಕಲಾವಿದರು, ಈ ಒಂದು ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಈ ಒಂದು ನಮ್ಮ ವಿಜಯನಗರ ಜಿಲ್ಲೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಶ್ರೀ ವಿರೂಪಾಕ್ಷಿ ಇವರ ಬ್ಯಾಂಡ್ ಸೆಟ್ ಮತ್ತು ಕಲಾಮೇಳ ಟ್ರಸ್ಟ್ ಇವರಿಂದ ಈ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ನಮ್ಮೂರಲ್ಲಿ, ನಮ್ಮೂರು ಉತ್ತಂಗಿ ಅಂದ್ರೆ ಕಲಾವಿದರ ತವರೂರು ಎಂದು ಹೇಳಿದ್ರೆ ತಪ್ಪಾಗಲಾರದು. ಎಲ್ಲಾ ರೀತಿಯ ಕಲಾವಿದರು ಉತ್ತಂಗಿಯಲ್ಲಿ ಸಿಗ್ತಾರೆ. ಅಂತಹ ಕಲಾವಿದರಿಗೆ ಸರ್ಕಾರ ಉತ್ತಂಗಿಯ ಕಲಾವಿದರನ್ನು ಪರಿಗಣಿಸಿ ಇನ್ನೇನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ನಾನು ಎರಡು ಮಾತು ಕೊಡ್ತೀನಿ. ಈ ಒಂದು ಕಮಿಟಿಯ ರೂವಾರಿಯಾಗಿರ್ತಕ್ಕಂಥ ವೀರಮ್ಮಯವರ ಪಾದಗಳಿಗೆ ಶರಣಾರ್ಥಿಗಳು. ಮೊದಲನೇದಾಗಿ ಉತ್ತಂಗಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಪಾದಕ್ಕೆ ಶರಣಾರ್ಥಿಗಳು. ತದನಂತರ ವೀರಮ್ಮತಾಯಿಯ ಪಾದಗಳಿಗೆ ಶರಣಾರ್ಥಿಗಳು. ಈ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದನೆಗಳು. ಈ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ಆತ್ಮೀಯ ಕಲಾವಾದಕರಿಗೂ ಕಲಾ ಸಂಗೀತದವರಿಗೂ ಶರಣಾರ್ಥಿಗಳು. ಇವತ್ತು ಕಲೆಯನ್ನು ಯಾವ ಅಂಗಡಿಯಲ್ಲಿ ತಗೊಂಡ್ಬರ್ತಕ್ಕಂಥದ್ದು ಕಲೆಯಲ್ಲ. ಸ್ವಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಮ್ಮೂರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕಲೆ ಇದೆ. ಪ್ರತಿಯೊಂದು ಮನೆಯಲ್ಲಿ ಕಲೆ ಇರೋದ್ರಿಂದ ಉತ್ತಂಗಿ ಗ್ರಾಮದಲ್ಲಿ ಇಡೀ ಹೂವಿನ ಹಡಗಲಿ ತಾಲೂಕಿನಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಊರು ಅಂದ್ರೆ ಉತ್ತಂಗಿ. ಈಗ ಇವತ್ತು ನೀರು ಸ್ವಚ್ಛ ಇರಬೇಕಂದ್ರೆ ಮೀನುಗಳು ಇರಬೇಕು, ಮಠ ಸ್ವಚ್ಛ ಇರಬೇಕಂದ್ರೆ ಭಕ್ತಾದಿಗಳು ಬೇಕು, ಗುಡಿ ಮುಂದಾಗಳು ಸ್ವಚ್ಛ ಇರಬೇಕಂದ್ರೆ ಪೂಜಾರಿ ಮತ್ತು ಅದರಲ್ಲಿ ಅರ್ಚಕರು ಚೆನ್ನಾಗಿರ್ಬೇಕು. ಅರ್ಚಕರು ಮತ್ತು ಕಲಾವಿದರು
ಎಂದಿಗೂ ಇಲ್ಲ. ಅರ್ಚಕರಿಗೆ ಸಾಕಷ್ಟು ಲಾಭಗಳು. ಈಗ ಕಲಾಬಳದ ವಿಷಯಕ್ಕೂ ಪ್ರತಿಯೊಂದರಲ್ಲಿ ನೀವು ಕಲೆಯನ್ನು ತೋರಿಸ್ಬೋದು. ಈಗ ಹಾಗಾಗಿರೋದ್ರಿಂದ ಉತ್ತಂಗಿ ಗ್ರಾಮದ ಪ್ರತಿಯೊಬ್ಬ ಕಲಾವಿದರಿಗೂ ನಾನು ಏನು ಹೇಳಿದ್ರು ಸಾಲು. ಇವತ್ತು ಕೊಟ್ರೇಶ್ವರ ಭಜನಾ ಸಂಘ ಇರ್ಬೋದು, ಕರ್ಬಸವೇಶ್ವರ ಭಜನಾ ಸಂಘ ಇರ್ಬೋದು, ರಾಮೇಶ್ವರ ಭಜನಾ ಸಂಘ ಇರ್ಬೋದು, ಇವೆಲ್ಲವೂ ಸಂಘಗಳು ಯಾವುದೇ ಒಬ್ಬ ಗ್ರಾಮಗಳ ಹಿರಿಯ ನಾಗರಿಕರಾಗಲಿ ಸಣ್ಣರಾಗಲಿ ತಿರಿಕೊಂಡ್ರೆ ನಿಮ್ಮ ಕಲೆಯನ್ನು ನೀವು ತೋರಿಸ್ತಿರಲ್ಲ, ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ಕರ್ನಾಟಕದಲ್ಲಿ ಭಜನೆ ಮಾಡ್ತಾ ಇದ್ದೀವಿ, ಆ ಭಜನೆಯನ್ನು ನಾವು ಮಾಡೋಕ್ಕಾಗಲ್ಲ. ನಿಮಗೆ ನಿಮ್ಮ ಶಿರಸಾಷ್ಟಾಂಗ ನಮಸ್ಕಾರ ಹೇಳಿದ್ರೆ ನೀವು ಸಾಲದು. ಯಾಕಂದ್ರೆ ಬೇತಕ ನಿಂತ್ಕೊಂಡು ನೀವು ಭಜನೆ ಮಾಡೋದು ನಾವು ಹೇಳಿ ಕೇಳಿ ಒಂದು ಕಡೆ ಕುಂಡ್ರಣ ಅಷ್ಟೊಂದು ಇದಲ್ಲ. ಹಾಗಾಗಿ ಈಗ ವಿಜಯನಗರ ಜಿಲ್ಲಾ ಊರಿನಲ್ಲಿ ತಾವು ಇದು ಕೆಲವು ಆಧಾರವಾದಂತಹ ವಿಷಯಗಳಿವೆ. ಅಂತ ತಾಳ್ಗಳನ್ನು ಉತ್ತರಿಲ್ಲ ಅನ್ನುವಂಥ ಮಾತು ನಾನು ಇಲ್ಲಿ ಇನ್ನೊಬ್ಬ ಹಿರಿಯರತಕ್ಕಂಥ ದೊಡ್ಡಪ್ಪು ಗಣಪ್ಪ ಎಲ್ಲ ಕನ್ನಡ ಒಕ್ಕೂಟದ ತಾಲೂಕು ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಮಂಡಳಿಯನ್ನ ಹೇಳುವಂತೆ ಬರ್ತಾ ಇದೆ. ಶ್ರೀ ಸರ್ವೇಶ್ವರ ಆಡಳಿತರಾದ ಈರಮತಾಯಿಯ ಪಾದಗಳಿಗೆ ಮತ್ತು ಹಾಗೂ ಹಾಗೂ ಸೆಂಟ್ರಲ್ ಮಾತಾಡಿಗಳ ಪಾದಗಳಿಗೆ ಮತ್ತು ಹಾಗೆಯೇ ವೇದಿಕೆಗಳಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಎಸ್.ಎಂ. ಮಹೇಶ್ವರನವರೇ ಹಾಗೂ ನನ್ನ ಸೋದರನಾಗಿರ್ತಕ್ಕಂಥ ಶ್ರೀ ನಾಗನೂರ ABC ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗನೂರವರೇ, ನಮ್ಮ ಗುರುಗಳಾಗಿರ್ತಕ್ಕಂಥ ಸದಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅರ್ಚನೆಗೆ ಗುರುಗಳಾಗಿ ಆಗಿ ಸೇವೆ ಸಲ್ಲಿಸತಕ್ಕಂಥ ಶರತ್ಸರಿ ಸ್ವಾಮಿಗಳು ಹಾಗೂ ನಮ್ಮೂರಿನ ಹಳೆಯ ನಿರ್ವಹಣೆ ಮಾಡತಕ್ಕಂಥ ನಾಗೇಶ್ವರನವರೇ ಹಾಗೂ ಸೋದರಮಾವ ಆಗಿ ನಮಗೆ ನಿರಂತರವಾಗಿ ನಿಂತಿರ್ತಕ್ಕಂಥ ಕರಿಯರ ಕುಟುಂಬನವರೇ, SLC ಅಧ್ಯಕ್ಷರಾದ ಶ್ರೀ ನಾಗರಾಜ್ನವರೇ, ನನ್ನ ಸ್ನೇಹಿತ ನಮ್ಮ ಕ್ಲಾಸ್ಮೇಟ್ ಆದ ಮಾರುತಿ ಮಾಸ್ತರ್ ನಿವೃತ್ತ ಆದ ಮಾರುತಿ ಮಾಸ್ತರ್ ಅವರೇ, ಹಾಗೆ ಈ ವೇದಿಕೆ ಮೇಲೆ ಸಂಗೀತ ಭಾಗದ ಎಲ್ಲ ಕಲಾವಿದರಿಗೆ ಒಂದು ಸುತ್ತ ನನ್ನ ಮಾತುಗಳನ್ನು ಮಾಡ್ತೇನೆ. ಈಗ ಕನ್ನಡ ಸಂಸ್ಕೃತಿ ಇಲಾಖೆಯವರು ಭಜನಾ ಮ್ಯಾಸ್ಕತ್ ಸಹಾಯಕರೊಂದಿಗೆ ಶ್ರೀ ಅವರಿಗೆ ಒಂದು ಕಾರ್ಯಕ್ರಮ ಕೊಟ್ಟಿರ್ತಾರೆ ಸರ್ಕಾರದಿಂದ. ಇದೇ ರೀತಿ ಎಲ್ಲ ಕಲಾವಿದರಿಗೂ ಪ್ರತಿಯೊಬ್ಬ ಕಲಾವಿದರಿಗೂ ಮುಟ್ಟುಪಟ್ಟ ಆಗಿದೆ. ಹಾಗೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ಬಹಳ ಅನುದಾನ ಕಂಡಿರುವುದರಿಂದ ಇನ್ನೂ ಊರಿಗೆ ಮಕ್ಕಳಿಗೆ ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೆಯೇ ಈಗ ಪ್ರತಿಯೊಬ್ಬ ಕಲಾವಿದರು ರಿಜಿಸ್ಟರ್ ಆಗಿರ್ತಕ್ಕಂಥ ಕಲಾವಿದರಿಗೆ ಒಂದು ಯೋಜನೆಗಳನ್ನು ಇದೇ ತಿಂಗಳ 22ನೇ ತಾರೀಕಿಗೆ ಸರ್ಕಾರದಿಂದ ಕೊಟ್ಟಿರುತ್ತಾರೆ. ದಯಮಾಡಿ ಎಲ್ಲರೂ ಹಣವನ್ನು ಸೌಲಭ್ಯಗೊಳಿಸಬೇಕಾಗಿ ನಿಮ್ಮ ಇಷ್ಟಪಡ್ತೇನೆ. 22ನೇ ತಾರೀಕಿನೊಳಗೆ ನಿಮ್ಮ ಎಲ್ಲ ಆಡಳಿತರು ಅಧಿಕಾರಿಗಳು ಪ್ರತಿಯೊಬ್ಬರು ರಿಜಿಸ್ಟರ್ 8 ಮಂದಿ ಕನಿಷ್ಠ 8 ಸಲಹೆಗಳನ್ನು